ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನು ಅಂದರೆ ಹೆಲ್ದಿ ಎನರ್ಜಿ ಸ್ನ್ಯಾಕ್ಸ್, ರಾಗಿ ಲಡ್ಡು. ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮತ್ತು ಅದು ವಯಸ್ಸಾದವರು ತಿನ್ಬೋದು. ವಯಸ್ಸಾದವ್ರಿಗೆ ಒಂದೊಂದು ಸಲ ಮಧ್ಯದಲ್ಲಿ ಏನಾದರೂ ತಿನ್ನಬೇಕು ಸ್ನ್ಯಾಕ್ಸ್ ಅಂತ ಅನಿಸುತ್ತೆ. ಅಂಥ ಟೈಮಲ್ಲಿ ದಿಸ್ ಇಸ್ ಗುಡ್ ಫಾರ್ ಹೆಲ್ತ್. ಇದನ್ನು ಕೊಡಿ. ಮಕ್ಕಳಿಗೂ ಕೂಡ ಖುಷಿ, ಮಕ್ಕಳಿಗೂ ಭಾಳ ಎನರ್ಜಿ ಇದು. ಅವರು ಆಟಾಡಿ ಬರುವಾಗ, ಸ್ಕೂಲಿಂದ ಬರುವಾಗ ಟಯರ್ಡ್ ಆದಾಗ ಅಂಥ ಟೈಮಲ್ಲಿ ಒಂದು 2 ಉಂಡೆ ತಿಂದರೆ ಸಾಕು. ಅದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇಟ್ಸ್ ವೆರಿ ಈಸಿ. ನೋಡಿ, ಈ ಕಡಲೆಕಾಯಿ ಬೀಜ ಇದು, ಆಯಿತಾ? ಇದನ್ನು ಅರ್ಧ ಬೌಲ್ ತೊಗೊಂಡಿದ್ದೀನಿ. ಅದನ್ನು ಒಂದು ಬಾಣಲಿಗೆ ಹಾಕಿಬಿಟ್ಟು ಸ್ಟವ್ದ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಉರಿಬೇಕು. ಉರಿತಾ ಇರುವಾಗ ಏನಾಗುತ್ತೆ, ಈ ಥರ ಕಲರ್ ಚೇಂಜ್ ಆಗುತ್ತೆ. ಆಮೇಲೆ ಅದನ್ನು ಕೆಳಗಡೆ ಇಳಿಸ್ಬಿಟ್ಟು ತಣ್ಣಗಾದ್ಮೇಲೆ ಅದನ್ನು ಉಜ್ಜಿ ಅದರ ಸಿಪ್ಪೆಲ್ಲ ತೆಗೀರಿ. ಈಗ ಅರ್ಧ ಬೌಲು ರಾಗಿ ಹಿಟ್ಟು, ಇದು ರಾಗಿ ಪೌಡರ್, ಇದು ಡ್ರೈ ಕೋಕೋನಟ್, ಕೊಬ್ಬರಿ ತುರಿ ಇದು, ಮತ್ತು ಬೆಲ್ಲ, ಜಾಗ್ರಿ, 4 ಥಿಂಗ್ಸು, 4 ಗುಡ್ ಫಾರ್ ಹೆಲ್ತ್, ಆಯಿತಾ? ಈಗ ಒಂದು ಚಿಕ್ಕ ಪಾತ್ರೆ, ಸ್ಟೀಲ್ ಪಾತ್ರೆ ತೊಗೊಂಡು ಅದರಲ್ಲಿ ಈ ರಾಗಿ ಪೌಡ್ರನ್ನ ಹಾಕಿ, ಅದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಉಂಡೆ ಕಟ್ಟಿ, ಆಯಿತಾ? ಕೆಲವರು ರಾಗಿ ಹಿಟ್ಟನ್ನ ಹಾಗೇ ತುಪ್ಪದಲ್ಲಿ ಹುರಿದ್ಬಿಟ್ಟು ಮಿಕ್ಸ್ ಮಾಡ್ತಾರೆ. ಬಟ್ ರಾಗಿ ಚೆನ್ನಾಗಿ ಬೆಂದರೆ ಮಾತ್ರ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು, ಹಿಟ್ಟಾಗಬಾರ್ದು. ಹಾಗಾಗಿ ನಾನು ಈ ಮೆಥಡಲ್ಲಿ ಮಾಡ್ತೀನಿ. ನೀವು ಈ ಮೆಥಡಲ್ಲಿ ಮಾಡಿ, ಇದ್ರ ಟೇಸ್ಟೇ ಬೇರೆ ಥರ ಇರುತ್ತೆ. ಈಗ ತವ ಇಡಿ. ತವ ಬಿಸಿ ಆದಮೇಲೆ ಸ್ವಲ್ಪ ದಪ್ಪಾಗಿಯೇ ರೊಟ್ಟಿ ತಟ್ಟಿ, ಚಿಕ್ಕದಾಗಿ ಮಂದಾಗಿರಲಿ, ದಪ್ಪಕ್ಕಿರಲಿ. ಅದ್ರ ಮೇಲೆ ತುಪ್ಪ ಹಾಕಿಬಿಟ್ಟು 2 ಸೈಡು ಆ ರಾಗಿ ರೊಟ್ಟಿನ ಬೇಯಿಸ್ಕೊಳ್ಬೇಕು. ಜಸ್ಟ್ ಒಂದು ರೊಟ್ಟಿ ಆಗ್ತದೆ. ತುಂಬ ತೆಳ್ಳಗೆಲ್ಲ ಬೇಡ, ದಪ್ಪಕ್ಕೆ ಹಾಕಿ ಮತ್ತು ಅದನ್ನು ಉಲ್ಟಾ ಮಾಡಿ. ಏನು ಅಂದರೆ ಆ ರಾಗಿ ಹಿಟ್ಟು ಬೇಯಬೇಕು, ಅದಕ್ಕೋಸ್ಕರ ಈ ರೊಟ್ಟಿ ಥರ ಮಾಡ್ತಾ ಇರೋದು. ಇದಕ್ಕೂ ಮೇಲೆ ತುಪ್ಪ ಹಾಕ್ಕೊಡಿ. 2 ಸೈಡು ತುಪ್ಪ ಹಾಕಿ ಆ ರಾಗಿ ರೊಟ್ಟಿನ ಬೇಯಿಸ್ಕೊಳ್ಳಿ. ಹಂಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಬಟ್ ಇದು ಒಂದು ಸ್ನ್ಯಾಕ್ಸ್ ಆಗಿರಲಿ ಅಂತ ಹೇಳ್ಕೊಡ್ತಿದ್ದೀನಿ. ನೋಡಿ, ರೊಟ್ಟಿ ರೆಡಿ ಆಯ್ತಲ್ವ, ಇದು ತಣ್ಣಗಾಗಲಿ. ಇದನ್ನು ಪಕ್ಕಕ್ಕಿಡೋಣ. ಈಗ ನಮಗೇನು ಅಂದರೆ ಕಡಲೆಕಾಯಿ ಬೀಜ ಇತ್ತು ನೋಡಿ, ಅದನ್ನು ಪೌಡ್ರ್ ಮಾಡಿ ತೊಗೊಳ್ಬೇಕು, ಆಯಿತಾ? ಪೌಡ್ರ್ ಒಂದು ಮಿಕ್ಸ್ 2 ರೌಂಡ್ ಮಾಡಿದರೆ ಸಾಕು, ಪೌಡ್ರ್ ಆಗ್ತದೆ. ಇದನ್ನು ತೆಗೆದಿಟ್ಕೊಳ್ಳಿ. ಈಗ ತಣ್ಣಗಾದ ರೊಟ್ಟಿನೆಲ್ಲ ಕಿತ್ತಾಕಿ, ಸಣ್ಣ ಪೀಸಾಗಿ ಕಿತ್ತಾಕೊಳ್ಳಿ. ನಿಮ್ಗೆ ಹೆಂಗೆ ಇಷ್ಟ ಹಂಗೆ ಕಿತ್ತಾಕೊಳ್ಳಿ. ಅದು ಮಿಕ್ಸಿ ಜಾರ್ಗೆ ಹಾಕಬೇಕು, ಅದಕ್ಕೋಸ್ಕರ. ಮತ್ತೆ ಏನು ಮಾಡಬೇಕು, ಮಿಕ್ಸಿ ಜಾರ್ ತೊಗೊಂಡು ಸ್ವಲ್ಪ 2 ಸ್ಪೂನು ಕಡಲೆಕಾಯಿ ಪೌಡ್ರ್ ಮಾಡ್ಕೊಂಡ್ವಲ್ಲ ಅದು, ಆಮೇಲೆ ಸ್ವಲ್ಪ 2 ಸ್ಪೂನು ಬೆಲ್ಲದ ಪುಡಿ, ಜಾಗ್ರಿ ಪೌಡ್ರ್ ಅದು, ಮತ್ತು 2 ಸ್ಪೂನು ಕೊಬ್ಬರಿ, ಡ್ರೈ ಕೋಕೋನಟ್ 2 ಸ್ಪೂನು, ಆಯಿತಾ? ಇದಾದಮೇಲೆ ಕಿತ್ತಾಕಿದ್ವಲ್ಲ ರೊಟ್ಟಿ, ಅದನ್ನು ಇದ್ರ ಜೊತೆಗೆ ಹಾಕಬೇಕು. ಅರ್ಧ ರೊಟ್ಟಿ ಹಾಕಿ, ನಾನು 2 ಟ್ರಿಪ್ ಹಾಕ್ತೀನಿ, ಯಾಕಂದರೆ ಜಾರ್ ಚಿಕ್ಕದಾದ್ರಿಂದ 2 ಟ್ರಿಪ್ ಹಾಕ್ತೀನಿ. ನೋಡಿ, ಮಿಕ್ಸಿಲಿ ಗ್ರೈಂಡ್ ಮಾಡಿದಾಗ ಹಿಂಗೆ ಪೌಡ್ರ್ ಹಂಗಿರುತ್ತೆ, ಅಷ್ಟೇ, ಆಯಿತಾ? ಅದನ್ನು ಹಾಕಿದ್ಮೇಲೆ 1 ಸ್ಪೂನು ತುಪ್ಪ ಹಾಕ್ಕೊಂಬಿಟ್ಟು ಆ ಬಿಸಿ ಇರುವಾಗಲೇ ಉಂಡೆ ಮಾಡಿ ಇಟ್ಕೊಂಬಿಡಿ. ಒಂದು ಸಲ ಟೇಸ್ಟ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಅನಿಸಿದ್ರೆ. ಅಂದರೆ ಆ ರಾಗಿ ಹಿಟ್ಟು, ತುಪ್ಪದಲ್ಲಿ ರೊಟ್ಟಿ ಫ್ರೈ ಆಗಿರೋದು, ಮತ್ತು ಕಡಲೆಕಾಯಿ ಬೀಜದ್ದು, ಕೊಬ್ಬರಿ, ಬೆಲ್ಲ ಎಲ್ಲವೂ ಚೆನ್ನಾಗಿ ಅದಕ್ಕೆ ಹಿಡಿದಿರುತ್ತೆ. ತಿನ್ನೋಕ್ಕೊಂದು ತುಂಬ ಚೆನ್ನಾಗಿ ಅನಿಸುತ್ತೆ. ಮತ್ತು ಒಂದು 2 ತಿನ್ನುವಾಗಲೇ ಹೊಟ್ಟೆ ತುಂಬಿದಾಗ ಅನಿಸುತ್ತೆ. ಆರೋಗ್ಯಕ್ಕೂ ಒಳ್ಳೆಯದು. ಇದನ್ನು ಖಂಡಿತ ನೀವು ಟ್ರೈ ಮಾಡಬೇಕು. ಮಕ್ಕಳಿಗೆ, ವಯಸ್ಸಾದವ್ರಿಗೆ ಎಲ್ರಿಗೂ ಕೊಡಿ, ಜೊತೆಗೆ ನೀವು ತಿನ್ನಿ. ಓಕೆ, ಟೇಕ್ ಕೇರ್, ಬೈ ಬಾಯ್, ಥ್ಯಾಂಕ್ ಯು.